ನೀನ್ ನಂಬೋ ಹಾಗೆ ನಾನು ನಾಟಕ ಮಾಡ್ದೆ. ನಿನ್ ದುಷ್ಟ ಶಕ್ತಿಗಳ ಬಗ್ಗೆ ನಮ್ಮ ಅಕ್ಕಂಗೆ ಗೊತ್ತಿತ್ತು, ಆದ್ರೆ ಅವಳು ನನಗೆ ಹೇಳಿರ್ಲಿಲ್ಲ. ಅವತ್ತು ನನ್ ಗುಹೆ ಒಳಗಡೆ ಬಂದಾಗ ನಮ್ಮಕ್ಕ ಗಾಬರಿಯಾಗಿ ಇಲ್ಲಿಂದ ಹೋಗು ದುರ್ಗಾ ಅಂತ ಕೂಗ್ತಾ ಇದ್ಲು. ಯಾಕೆ ಗೊತ್ತಾ? ಯಾಕಂದ್ರೆ ನಿನ್ನಂತ ರಾಕ್ಷಸಿಯಿಂದ ನನ್ನ ಕಾಪಾಡ್ಕೊಳಕ್ಕೆ ನಮ್ಮಕ್ಕ ಒದ್ದಾಡ್ತಿದ್ಲು. ಆದ್ರೆ ನಿನ್ ಬಗ್ಗೆ ನಂಗೆ ಪೂರ್ತಿಯಾಗಿ ಗೊತ್ತಾಗಿದ್ ಯಾವಾಗ ಗೊತ್ತಾ? ನೀನು ಮತ್ತೆ ತರುಣ್ ರೂಮಲ್ಲಿ ರಹಸ್ಯವಾಗಿ ಶಾನ್ವಿನ ಬಾಸ್ ಮೇಲೆ ಎತ್ಕಟ್ಟೋಕೆ ರಹಸ್ಯವಾಗಿ ಮಾತಾಡ್ತಿದ್ರಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ ತರುಣ್. ಮೊದಲನೇದಾಗಿ ಶಾನ್ವಿ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ನಿನ್ನನ್ನ ನಂಬೋ ಹಾಗೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಶಾನ್ವಿ ತನ್ನ ಸ್ವಂತ ಅಣ್ಣ ಶರತ್ ವಿರುದ್ಧನೇ ತಿರುಗಿ ಬೀಳೋ ಹಾಗೆ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕು. ಅಂದರೆ ನಾನೀಗ ಏನು ಮಾಡಬೇಕು? ಶಾನ್ವಿಗೆ ತನ್ನ ಲೈಫ್ನಲ್ಲಿ ಬರೋವಂಥ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ, ಅವಳು ಪಡ್ತಾ ಇರೋ ಎಲ್ಲ ಕಷ್ಟಕ್ಕೂ ಶರತ್ತೇ ನೇರ ಕಾರಣ ಅಂತ ಅವಳಿಗೆ ಅನ್ನಿಸ್ಬೇಕು. ಶಾನ್ವಿಗೆ ದೊಡ್ಡದಾಗಿ ಏನಾದರೂ ಒಂದು ತೊಂದರೆ ಕೊಡು. ಆ್ಯಂಡ್ ದಟ್ ಈಸ್ ದ ರೈಟ್ ಟೈಮ್. ನೀನು ಹೀರೋ ಥರ ಎಂಟ್ರಿ ಕೊಡು. ಆಗ ಶಾನ್ವಿ ನಿನ್ನನ್ನು ಕಣ್ಮುಚ್ಕೊಂಡು ನಂಬ್ತಾಳೆ. ಅಂದರೆ ಒಂದೇ ಇಟ್ಟು ಎರಡು ಹಕ್ಕಿ. ಎಕ್ಸಾಕ್ಟ್ಲಿ. ಅಲ್ಲಿ ಷರತ್ತು ಒಂಟಿ ಆಗ್ತಾನೆ, ಇಲ್ಲಿ ಶಾನ್ವಿನು ನನ್ನ ಮುಷ್ಟಿಯಲ್ಲಿರ್ತಾನೆ. ಆ ಕ್ಷಣಕ್ಕೆ ನನ್ಗೆ ಅರ್ಥ ಆಯ್ತು ಮಾಡ್ಬೇಕಾ, ಈ ಮನೆಗೆ ಬೆಂಕಿ ಇಡ್ತಾ ಇರೋ ಪಾಪಿ ಬೇರೆ ಯಾರು ಅಲ್ಲ, ಅದು ನೀನೇ ಅಂತ. ಶಭಾಷ್ ದುರ್ಗಾ, ಶಭಾಷ್. ಈ ಮಾಳ್ವಿಕಾ ಯಾರು ಏನು ಅಂತ ಕೊನೆಗೂ ಪತ್ತೆ ಹಚ್ಚೇ ಬಿಟ್ಟಿಯಲ್ಲ. ಇವತ್ತು ನೀವಿಬ್ರು ಅಕ್ಕ ತಂಗಿಯರು ಸೇರಿ ಪತ್ತೆ ಹಚ್ಚೇ ಬಿಟ್ಟಿದ್ದೀರಲ್ಲ, ಭೇಷ್. ಆದ್ರೆ ಏನ್ ಮಾಡೋದು? ಈ ಮಾಳ್ವಿಕನ್ ಬಗ್ಗೆ ಸತ್ಯ ತಿಳಿದವ್ರು ಯಾರು ಬದುಕಿರಬಾರ್ದು. ಈಗಾಗ್ಲೇ ಒಬ್ಳು ಸತ್ತು ಪಿಶಾಚಿ ಆಗಿದ್ದಾಳೆ, ಆದ್ರೆ ಇನ್ನೊಬ್ಳು ಇನ್ನು ನನ್ನ ಕಣ್ಣೆದುರಿಗೆ ಉಸಿರಾಡ್ತಾ ಇದ್ದಾಳೆ. ಬದುಕಿರಬಾರ್ದು, ನೀನು ಬದುಕಿರಬಾರ್ದು ದುರ್ಗಾ. ಈಗ ನಿನ್ನನ್ನು ಸಾಯಿಸ್ತೀನಿ, ಅಂಬಿಕನ ಸಾಯಿಸಿದಾಗೆ. ಅಂದ್ರೆ ನಮ್ಮ ಅಕ್ಕನ್ನ ಕೊಂದಿದ್ದು ನಾನೇ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನಿನ್ನ ಅಕ್ಕನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಈ ಮಾಳ್ವಿಕಾನೇ. ನಮ್ಮಕ್ಕನ ಕೊಲೆ ಮಾಡಿದ್ಕೆ ನಾನ್ ನಿನಗೆ ಕೊಟ್ಟರೋ ಶಿಕ್ಷೆ ಇದು. ಅಕ್ಕನ ಸಾವಿಗೆ ನಾನ್ ಪ್ರತೀಕಾರ ತೀರ್ಸ್ಕೊಂಡೆ ಮಾಳ್ವಿಕಾ, ನಾನು ಪ್ರತೀಕಾರ ತೀರ್ಸ್ಕೊಂಡೆ. ದುರ್ಗಾ, ದುರ್ಗಾ ಏನ್ ಮಾಡ್ಬಿಟ್ಟೆ?